ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಘಟನೆ ಆಯ್ತಪ್ಪ. ಸೀರಿಯಲ್ ಆಕ್ಟರ್ ಅಂತೆ, ಚಾನ್ಸ್ಗಳು ಸಿಗ್ತಾ ಇಲ್ಲ, ಝೀರೋ ಫಿಗರ್ ಬೇಕಂತ ಡೈರೆಕ್ಟರ್ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹಂಗಾಗಿ ನಾನು ಆಪರೇಷನ್ ಮಾಡಿಸ್ಕೊಂಡು ಬರ್ತೀನಿ, ಆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ತೀನಿ ಅಂತ ಆಸ್ಪತ್ರೆಗೆ ಹೋದ್ರು. ಬಟ್ ಆ ಟ್ರೀಟ್ಮೆಂಟ್ ತೆಗೆದುಕೊಂಡು ವಾಪಸ್ ಬಂದಿದ್ದು ಹೆಂಗ್ ಗೊತ್ತಾ? ಜೀವಂತವಾಗಲ್ಲ, ಹೆಣವಾಗಿ. ಹಂಗಾಗಿ ಇಂಥ ಸಾಲು ಉದಾಹರಣೆಗಳಿದ್ದಾಗ ದಯವಿಟ್ಟು ಯಾರು ಕೂಡ ಅಡ್ಡ ದಾರಿಯಲ್ಲಿ ಹೋಗಿ ತ್ವರಿತಗತಿಯಲ್ಲಿ ನಾವು ತೂಕ ಇಳಿಸ್ಬಿಡ್ತೀವಿ, ಝೀರೋ ಫಿಗರ್ ಅಲ್ಲಿ ಕಾಣಿಸ್ಕೊಂಡ್ ಬಿಡ್ತೀವಿ, ನಾವು ಸೌಂದರ್ಯ ಹೆಚ್ಚು ಮಾಡ್ಕೊಳ್ತೀವಿ, ಸಣ್ಣ ಕಾಣಿಸ್ತೀವಿ. ದಯವಿಟ್ಟು ಅಂಥ ದಾರಿಗಳನ್ನ ತುಳಿಬೇಡಿ ಅಂತ ಹೇಳ್ತಾ ಒಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸ್ಲಿಮ್ ಆಗಬೇಕು ಅನ್ನೋರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಆಸ್ಟ್ರೇಲಿಯಾ ತಜ್ಞರ ವರದಿಯಲ್ಲಿ ಭಯಾನಕ ಸತ್ಯ ಬೆಳಕಿಗೆ ಬಂದಿದೆ. ಸ್ಲಿಮ್ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಸ್ಲಿಮ್ ಬಿಟ್ಟಾಕ್ರಿ, ಫಿಟ್ ಅಂಡ್ ಫೈನ್ ಆಗಿರ್ಬೇಕು, ಆರೋಗ್ಯವಾಗಿರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಕಾಳಜಿ ವಹಿಸಿ ಅಂತ. ತೂಕ ಇಳಿಸಿಕೊಳ್ಳೋ ಇಂಜೆಕ್ಷನ್ ಇಂದ ಶುರುವಾಗುತ್ತಂತೆ ಡಿಪ್ರೆಷನ್. ಮಾನಸಿಕ ಖಿನ್ನತೆಯ ಹಿಂದೆ ಆತ್ಮಹತ್ಯೆಯ ಯೋಚನೆ ಕೂಡ ಶುರುವಾಗುತ್ತಂತೆ ಈ ರೀತಿ ಇಂಜೆಕ್ಷನ್ ಅನ್ನ ತೆಗೆದುಕೊಂಡ್ರೆ. GLP-1 ವರ್ಗದ ಮಾತ್ರೆಗಳಿಂದ ಜೀವಕ್ಕೆ ಕುತ್ತು ಎದುರಾಗ್ತಾ ಇದೆ. ಆ ಲಿಸ್ಟ್ ಅನ್ನ ಕೂಡ ಕೆಲ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಯಾವ್ಯಾವ ಇಂಜೆಕ್ಷನ್ ಇಂದ ಅಡ್ಡ ಪರಿಣಾಮಗಳು, ಯಾವ ಇಂಜೆಕ್ಷನ್ ಜೀವಕ್ಕೆ ಕುತ್ತು ತರ್ತಾ ಇದೆ, ಆತ್ಮಹತ್ಯೆಗೆ ಪ್ರಚೋದನೆ ಕೊಡಬಹುದು, ಅದರಲ್ಲಿರುವಂತಹ ಕಂಟೆಂಟ್ ಯಾವುದು, ಯಾವ ಕಂಟೆಂಟ್ ಇಂದ ಜೀವಕ್ಕೆ ಅಪಾಯಕಾರಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದ್ರೆ ಎಕ್ಸ್ಪರ್ಟ್ಸ್ ನಮ್ ಜೊತೆಗಿರ್ತಾರೆ. ಎಕ್ಸ್ಪರ್ಟ್ಸ್ ಹೇಳಿದಾಗ್ಲೇ ತಾನೇ ನೀವು ಕೇಳೋದು. ಅದ್ರ ಬಗ್ಗೆ ನಿಮ್ಗೇನ್ರಿ ಗೊತ್ತು ಅಂತ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಖಂಡಿತ ಅದ್ರ ಬಗ್ಗೆ ತಿಳಿಸೋ ಪ್ರಯತ್ನ ಮಾತ್ರ ನಾವು ಮಾಡ್ತೀವಿ. ಇಲ್ಲಿ ಹೋಗ್ಬೇಡ್ರಪ್ಪ, ಒಳ್ಳೆ ದಾರಿಲಿ ಹೋಗಿ, ಒಳ್ಳೆ ದಾರಿಯಲ್ಲೇ ನೀವು ಸಣ್ಣ ಆಗಬಹುದು, ಆರೋಗ್ಯವಾಗಿರಬಹುದು ಅಂತ ಹೇಳ್ತೀವಿ. ಅದನ್ನ ತಿಳಿದುಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರುವಂತಹ ವಿಚಾರಗಳು. ತೂಕ ಕಳೆದುಕೊಳ್ಳುವ ಮಾತ್ರೆಗಳಿಂದ ಮೆದುಳಿನ ಮೇಲೆ ಒತ್ತಡ ಬೀಳುತ್ತಂತೆ. ಮೆದುಳಿನ ಜೊತೆಗೆ ಜೀರ್ಣ ಕ್ರಿಯೆ ಮೇಲೂ ಕೂಡ ಒತ್ತಡ ಬೀರುತ್ತಂತೆ. ಹಸಿವು ಕೂಡ ಆಗಿದೆ ಅಂತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಇಂಥ ಇಂಜೆಕ್ಷನ್ಗಳನ್ನ ತೆಗೆದುಕೊಂಡ್ರೆ. ವೇಟ್ ಲಾಸ್ಗೆ, ಶುಗರ್ ನಿಯಂತ್ರಣಕ್ಕೆ ಬಳಸೋ ಮಾತ್ರೆಗಳೇ ಆಧಾರವಂತೆ. ಹೆಂಗದು? ಇದು ಕೂಡ ಪ್ರಶ್ನೆ. ಯಾಕಂದ್ರೆ ಸಾಕಷ್ಟು ಜನ ಶುಗರ್ ಪೇಷಂಟ್ ಕೂಡ ಈ ಸ್ಟೋರಿಯನ್ನ ನೋಡ್ತಾ ಇರ್ತೀರಿ, ಚರ್ಚಾ ಕಾರ್ಯಕ್ರಮ ನೋಡ್ತಾ ಇರ್ತೀರಿ. ಹಾಗಾದ್ರೆ ನಾವು ತೆಗೆದುಕೊಳ್ಳುವಂತ ಮಾತ್ರೆಗಳು ಎಷ್ಟು ಮಟ್ಟಿಗೆ ಸೇಫ್ ಅನ್ನೋದು ಬಹುತೇಕರ ಪ್ರಶ್ನೆ ಆಗುತ್ತೆ. ಹಂಗಂದ ಮಾತ್ರಕ್ಕೆ ಎಲ್ಲವೂ ಕೂಡ ಡೇಂಜರ್, ನೀವು ಮಾತ್ರೆಗಳನ್ನೇ ತಗೊಳ್ಬೇಡಿ, ಹಂಗೆ ಇದು ಬಿಡಿ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಓಕೆ, ಎಕ್ಸ್ಪರ್ಟ್ಸ್ ನಮ್ಮ ಜೊತೆಗಿದ್ದಾರೆ. ಇದ್ರ ಬಗ್ಗೆ ನಾವು ಮಾತಾಡೋಣ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಅಡ್ಡ ದಾರಿಯಲ್ಲಿ ತ್ವರಿತ ಗತಿಯಲ್ಲಿ ಸ್ಲಿಮ್ ಆಗುವಂತ ದಾರಿಗಳನ್ನು ತುಳಿಬೇಡಿ. ಅಂತ ಇಂಜೆಕ್ಷನ್ಗಳು, ಮಾತ್ರೆಗಳ ಮೊರೆ ಹೋಗಬೇಡಿ ಅಂತ ಹೇಳ್ತೀನಿ. ಕಾರಣ ಪದೇ ಅನೇಕರು ಜೀವ ಕಳೆದುಕೊಂಡಿರುವಂತಹ ಉದಾಹರಣೆಗಳು ನಮ್ಮ ಮುಂದೆ ಇದೆ ಅಂತ. ನಮ್ಮ ಜೊತೆಗೆ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಿರಿಯ ಮನೋವೈದ್ಯರು ಆದಂತಹ ಡಾಕ್ಟರ್ ರಂಜಿನಿ ಜೋಯಿಸ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ಸುನಿಲ್ ಕುಮಾರ್ ಇದ್ದಾರೆ, ಹಿರಿಯ ವೈದ್ಯರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಉತ್ತಮ್ ಜಿಮ್ ಟ್ರೈನರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ನಾನು ರಂಜಿನಿ ಮೇಡಮ್ ಇಂದ ಪ್ರಾರಂಭ ಮಾಡ್ಬಿಡ್ತೀನಿ. ಯಾಕಂದ್ರೆ ಈ ರೀತಿ ಇಂಜೆಕ್ಷನ್ ಮತ್ತು ಮಾತ್ರೆಗಳಿಂದ ಅದು ಮಾನಸಿಕ ಒತ್ತಡ ಜಾಸ್ತಿ ಮಾಡ್ತಾ ಇದೆ, ಆತ್ಮಹತ್ಯೆಗೆ ಪ್ರಚೋದನೆ ಕೊಡ್ತಾ ಇದೆ ಅನ್ನುವಂತ ರಿಪೋರ್ಟ್ ನೋಡಿದಾಗ ವೆರಿ ಶಾಕಿಂಗ್ ಅಂತ ಅನಿಸ್ತು. ಹೆಂಗೆ ಮೇಡಮ್, ಯಾವುದು ಅಷ್ಟು ಅಪಾಯಕಾರಿ ಅಂತ ಅನಿಸ್ತಾ ಇದೆ ಅಂತ? ಎಲ್ಲ ಯಾವುದೇ ಒಂದು ಆರ್ಟಿಫಿಷಿಯಲ್ ಇದರಲ್ಲಿ ಕೆಮಿಕಲ್ಸ್ ಇನ್ಕ್ಲೂಡೆಡ್ ಇದ್ದೇ ಇರುತ್ತೆ. ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ಸ್ ಇರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ. ಆ್ಯಂಡ್ ಎಲ್ಲದನ್ನೂ ಲೇಬಲಲ್ಲಿ ಬರೆದಿರೋದಿಲ್ಲ. ಸೊ ಈ ಒಂದು ಸ್ಥಿತಿ ನಮ್ಮ ಇದರಲ್ಲಿ ಇರೋದ್ರಿಂದ, ಆ್ಯಂಡ್ ನಾವು ಯಾರೂ ಅಷ್ಟು ಲೇಬಲ್ ಓದೋ ಜನನೂ ಅಲ್ಲ. ನಮ್ಗಿದು ತುಂಬಾ ಚೆನ್ನಾಗಿದೆ ಅಂತ ರೆಕಮೆಂಡ್ ಯಾರನ್ನ ಮಾಡ್ತು ಅಂದ್ರೆ ನನಗೆ ಒಂದು 10 ಕಿಲೋ ಕಮ್ಮಿ ಹೆಂಗಾಗಿದೆ ಅಂದ್ರೆ ಹೋಗಿ ವೈದ್ಯರನ್ನ ಕನ್ಸಲ್ಟ್ ಮಾಡಿ ನಮಗಿರುವಂತ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಇಂಜೆಕ್ಷನ್ ಅಥವಾ ಮಾತ್ರೆಗಳನ್ನ ತಗೊಳ್ಳಲ್ಲ. ಯಾರೋ ನನ್ನ ಫ್ರೆಂಡಿಗೆ ವರ್ಕೌಟ್ ಆಯ್ತು ಹೇಳಿದ್ರು ನಾವು ತಗೊಂಡ್ಬಿಡೋಣ. ಎಕ್ಸಾಕ್ಟ್ಲಿ, ದಟ್ ಈಸ್ ಅ ಲಾಟ್ ಈಸಿಯರ್ ಅಪ್ರೋಚ್ ಅಂತಾನೆ ಜನ ತಗೊಳ್ಳೋದು. ಅಂಡ್ ಅದರಿಂದ ಮಾನಸಿಕ ಒತ್ತಡ ಒಂದು, ಬಿಕಾಸ್ ಸಮಾಜ ಅವ್ರನ್ನ ಗೇಲಿ ಮಾಡ್ತಿರತ್ತೆ. ಒಂದು ಇನ್ನೊಂದು ಅವ್ರಿಗೇನೆ ಅನಿಸ್ತಿರುತ್ತೆ ನಾನು ತುಂಬಾ ದಪ್ಪ ಇದ್ದೀನಿ ಮಿಕ್ಕಿದ್ದವ್ರ ಕಂಪೇರ್ ಮಾಡಿದ್ರೆ ಅಂತ. ಇನ್ನೊಂದು ಯಾವುದರಿಂದ ನಾವು ದಪ್ಪ ಇದ್ದೀವಿ, ಏನಿಂದ ನಾವು ನಮಗೆ ವೆಯ್ಟ್ ಗೇನ್ ಆಗಿದೆ, ಇದನ್ನ ಅರಿವು ಕೂಡ ನಾವು ಮರ್ತು ಹೋಗ್ತೀವಿ. ಆ್ಯಂಡ್ ನಾವು ಸುಮ್ಮನೆ ಯಾವುದೋ ಒಂದು ಟ್ರ್ಯಾಕ್ನಲ್ಲಿ ಹೋಗ್ತಾ ವೆಯ್ಟ್ ಲಾಸೇ ಒಂದು ಎಲ್ಲದಕ್ಕಿಂತ ಮುಖ್ಯವಾದಿದ್ದು ಅಂತ ನೋಡ್ತೀವಿ. ಅದು ಎಷ್ಟೋ ನ್ಯಾಚುರಲ್ ವೇಸ್ ಇದೆ. ವಾಕಿಂಗ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಬೇಕಾದಷ್ಟು ಥರ ಇದೆ. ಬಟ್ ಈ ಶಾರ್ಟ್ಕಟ್ ಇದೆಯಲ್ಲ, ಲೈಕ್ ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ನೂಡಲ್ಸ್, ಇನ್ಸ್ಟೆಂಟ್ ಇವಾಗೆಲ್ಲ ಬಂದಿರೋದು ಇನ್ಸ್ಟೆಂಟ್ ಮೋಸ್ಟ್ ಡೇಂಜರಸ್ ಅಂತ ನಾನು ಹೇಳಬಲ್ಲೆ.